ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ನನ್ನ ಹೆಸರು ಉಮೇಶ್ ರಾಥೋಡ್. ನಾನು ಲೆಕ್ಚರರಿ ಕೆಲಸ ಮಾಡ್ತಾ ಇದ್ದೀನಿ JEDC ಚಿತ್ರದುರ್ಗ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಸೊ ನಮ್ಮ JEDC ಚಿತ್ರದುರ್ಗದಲ್ಲಿ ನವೆಂಬರ್-ಡಿಸೆಂಬರ್ ಏನು ಎಕ್ಸಾಮ್ ಇದೆಯಲ್ಲ, ಆ ಒಂದು ಪರ್ಪಸ್ಗೋಸ್ಕರ EMN SOM ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಂಡ್ ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಅಲ್ಲಿ ಸೊ ಕೆಲವೊಂದು ಟಾಪಿಕ್ಸ್ ಕೆಲವು ಹುಡುಗರಿಗೆ ಅರ್ಥ ಆಗಿರಲ್ಲ. ಸೊ ಆ ಒಂದು ಪರ್ಪಸ್ಗೋಸ್ಕರ ಇದು ಎಲ್ಲಾ ಹುಡುಗರಿಗೆ ಕ್ಲಿಯರ್ ಆಗ್ಬೇಕಂತ ಆ ಒಂದು ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋವನ್ನ ನಾವು ಮಾಡ್ತಿದೀವಿ. ಸೊ ಇದರದ ಉಪಯೋಗ ಎಲ್ಲಾ ಹುಡುಗರು ತಗೋಬೇಕಾಗಿ ವಿನಂತಿ. ಸೊ ಇವತ್ತು ನಾನು ಹೇಳ್ತಿರೋದು ಏನಪ್ಪಾ ಅಂದ್ರೆ, ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಅಲ್ಲಿ ಮೇನ್ ಟಾಪಿಕ್ ಅಂತಂದ್ರೆ ನಮಗೆ ಸ್ಟ್ರೆಸ್ ಅಂಡ್ ಡಯಾಗ್ರಾಮ್ ಫಾರ್ ಡಕ್ಟೈಲ್ ಮೆಟೀರಿಯಲ್. ಸೊ ಸ್ಟ್ರೆಸ್ ಅಂಡ್ ಡಯಾಗ್ರಾಮ್ ಫಾರ್ ಡಕ್ಟೈಲ್ ಮೆಟೀರಿಯಲ್ ಅದ್ರ ಬಗ್ಗೆ ನಾನು ಹೇಳ್ತಿದ್ದೀನಿ. ಸ್ಟ್ರೆಸ್, ಸ್ಟ್ರೇನ್, ಡಯಾಗ್ರಾಮ್, ಆರ್ ಯು ಕ್ಯಾನ್ ಸಿ ಇಟ್ ಇಸ್ ಅ ಕರ್ವ್. Diagram for stress diagram for mild steel, you can see, or it is ductile. ಡಕ್ಟೈಲ್ ಅಂತಾನು ಕರಿಬಹುದು ಅಥವಾ ಮೈಲ್ಡ್ ಸ್ಟೀಲ್ ಅಂತಾನು ಕರಿಬಹುದು. ಸೊ ಎಕ್ಸಾಮ್ ಅಲ್ಲಿ ಯಾವುದೇ ತರ ಕೇಳ್ಬೋದು, ಅವನು ಮೈಲ್ಡ್ ಸ್ಟೀಲ್ ಆರ್ ಡಕ್ಟೈಲ್ ಅಂತಾನು ಕರಿಬಹುದು. ಸೊ ಈ ಒಂದು ಸ್ಟೇಟ್ಮೆಂಟ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಡಕ್ಟೈಲ್ ಅಂದ್ರೆ ಏನು ಅಥವಾ ಮೈಲ್ಡ್ ಸ್ಟೀಲ್ ಅಂದ್ರೆ ಏನು. ಮೈಲ್ಡ್ ಸ್ಟೀಲ್ ಇಟ್ ಇಸ್ ಒಂದು ಮೆಟೀರಿಯಲ್ ಇದೆ. ಮೈಲ್ಡ್ ಸ್ಟೀಲ್ ಅನ್ನೋ ಒಂದು ಮೆಟೀರಿಯಲ್. ಡಕ್ಟೈಲ್ ಇಟ್ ಇಸ್ ಅ ಪ್ರಾಪರ್ಟಿ. ಯಾವ್ದು ಪ್ರಾಪರ್ಟಿ ಅಂದ್ರೆ ಮೆಕ್ಯಾನಿಕಲ್ ಪ್ರಾಪರ್ಟಿ. ಈ ಮೆಕ್ಯಾನಿಕಲ್ ಪ್ರಾಪರ್ಟಿ ನಮಗೆ ಯಾವ ತರ ಅದನ್ನ ನಾವು ಅನಲೈಸ್ ಮಾಡಬೇಕು, ಸೊ ಯಾವ್ದೋ ಒಂದು ಎಕ್ಸ್ಪೆರಿಮೆಂಟಲ್ ಅದನ್ನ ನಾವು ಅನಲೈಸ್ ಮಾಡಬೇಕು, ಅದನ್ನ ಬಗ್ಗೆ ಮೇನ್ ತಿಳ್ಕೊಬೇಕು ನಾವಿಲ್ಲಿ. ಸೊ ಡಕ್ಟೈಲ್ ಅಂತಂದ್ರೆ ಏನೋ, ಬಾಡಿ ಕ್ಯಾನ್ ಬಿ ವಿಚ್ ಇಸ್ ಡ್ರಾನ್ ಥಿನ್, ವಿಚ್ ಇಸ್ ಡ್ರಾನ್ ಇನ್ ವೈರ್ ಶೇಪ್. ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಂದ್ರೆ ಡಕ್ಟೈಲ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಡಕ್ಟೈಲ್ ಪ್ರಾಪರ್ಟಿನ ನಾವು ಏನಕ್ಕೆ ಮಾಡ್ತೀವಿ ಅಂತಂದ್ರೆ, ಯಾವ್ದು ಮೆಟೀರಿಯಲ್ ಮೈಲ್ಡ್ ಸ್ಟೀಲ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ನಾವು ಲೋಡ್ ಅನ್ನು ಅಪ್ಲೈ ಮಾಡಿದ್ರೆ ಬಾಡಿ ಕ್ಯಾನ್ ಬಿ ಬ್ರೇಕ್ ಡೌನ್ ಆರ್ ಬಾಡಿ ಕ್ಯಾನ್ ಬಿ ಈಲ್ಡ್. ಓಕೆನಾ. ಸೊ ಈ ಒಂದು ಪರ್ಪಸ್ಗೋಸ್ಕರ ನಾವು ಎಷ್ಟು ಅಮೌಂಟ್ ಆಫ್ ಲೋಡ್ ಅನ್ನು ಅದು ಸ್ಟ್ರೆಸ್ ತಗೊಳತಂತ ಪರ್ಪಸ್ಗೋಸ್ಕರ ನಾವು ಡಕ್ಟೈಲ್ ಮೆಟೀರಿಯಲ್ ಅನ್ನ ನಾವು ಅದನ್ನ ಅನಲೈಸ್ ಮಾಡ್ತೀವಿ. ಸೊ ನಮ್ಗೆ ಗೊತ್ತಿರೋ ಪ್ರಕಾರ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಇದನ್ನ ಒಂದು ಗ್ರಾಫ್ ಮುಖಾಂತರ ನಾವು ತಿಳ್ಕೊತೀವಿ. ಸೊ ಈ ಗ್ರಾಫ್ ಎಲ್ಲಿಂದ ಬರುತ್ತೆ ಅಂತಂದ್ರೆ, ನಮಗೆ UTM ಮಷಿನ್ ಮುಖಾಂತರ ತಿಳ್ಕೊತೀವಿ. UTM ಅಂತಂದ್ರೆ ಯೂನಿವರ್ಸಲ್ ಟೆಸ್ಟಿಂಗ್ ಮಷಿನ್. ಸೊ ಯೂನಿವರ್ಸಲ್ ಟೆಸ್ಟಿಂಗ್ ಮಷಿನ್ಸ್ ಅಲ್ಲಿ ನಾವು ಒಂದು ಸ್ಟ್ರೆಸ್ ಆರ್ ಸಿಗ್ಮಾ ಆರ್ ಯು ಕ್ಯಾನ್ ಸಿ ಇಟ್ ಇಸ್ ಅ ಎಪ್ಸಿಲಾನ್. ಇದು ಸ್ಟ್ರೇನ್ ಬಂದ್ಬಿಟ್ಟು, ಇದು ಸ್ಟ್ರೇನು, ಇದು ಸ್ಟ್ರೆಸ್. ಸೊ ಸ್ಟ್ರೆಸ್ ಬಂದ್ಬಿಟ್ಟು ನಮಗೆ ಈ ಒಂದು ಮಾರ್ಕಲ್ಲಿ ತೋರಿಸ್ತೀವಿ, ಸ್ಟ್ರೇನ್ ಬಂದ್ಬಿಟ್ಟು ನಾವು ಈ ಮಾರ್ಕಲ್ಲಿ ತೋರಿಸ್ತೀವಿ. ಸೊ ಇಲ್ಲಿ ನಾವ್ ಏನಂತಂದ್ರೆ, ಈ ಒಂದು 0 ಪಾಯಿಂಟ್ ಮುಖಾಂತರ ನಾವೇನ ಒಂದು ಸರ್ಕ್ಯುಲರ್ ರಾಡ್ ಅನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ಟ್ರೆಚ್ ಮಾಡ್ತೀವಿ. ಸೊ ಸರ್ಕ್ಯುಲರ್ ರಾಡ್ ಅಂತಂದ್ರೆ ಒಂದು ಡಯಾಗ್ರಾಮ್ ತೆಗಿತೀನಿ ಇಲ್ಲಿ. ಈ ಒಂದು ಸರ್ಕ್ಯುಲರ್ ರಾಡ್ ಅನ್ನ ಏನ್ ಮಾಡ್ತೀವಿ ನಾವು ಸ್ಟ್ರೆಚ್ ಮಾಡ್ತೀವಿ. ಯಾವ ತರ? ಅದ್ರ ಮೇಲೆ ಟೆನ್ಸೈಲ್ ಫೋರ್ಸ್ ಕೊಟ್ಟಾಗ. ಟೆನ್ಸೈಲ್ ಫೋರ್ಸ್. ಸೊ ಟೆನ್ಸೈಲ್ ಫೋರ್ಸ್ ಅಂತ ಏನು, ವಿಚ್ ಇಸ್ ದ ಫೋರ್ಸ್ ಕ್ಯಾನ್ ಬಿ ಆಕ್ಟ್ ಇನ್ ದ ಅಪೋಸಿಟ್ ಅಂಡ್ ಈಕ್ವಲ್ ಫೋರ್ಸಸ್ ಆರ್ ಆಕ್ಟಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್ಸ್. ಸೊ ಈಕ್ವಲ್ ಫೋರ್ಸಸ್, ದಟ್ ಇಸ್ ಒನ್ ಫೋರ್ಸ್, ದಟ್ ಇಸ್ ಅನದರ್ ಫೋರ್ಸ್. ವಿ ಕ್ಯಾನ್ ಸ್ಟ್ರೆಚ್ ಇನ್ ಟು ದ ಜಾಸ್. ಸೊ UTM ಮಷಿನ್ಸ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಎರಡು ಕಡೆ ಜಾನ ಫಿಕ್ಸ್ ಮಾಡ್ತೀವಿ. ಎರಡು ಕಡೆ ಜಾನ ಫಿಕ್ಸ್ ಮಾಡಿದಾಗ ಏನಾಗುತ್ತೆ, ಟೆನ್ಸೈಲ್ ಫೋರ್ಸ್ ಅಪ್ಲೈ ಆಗುತ್ತೆ. ಸೊ ಟೆನ್ಸೈಲ್ ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನಮ್ದು ಮೆಟೀರಿಯಲ್ ಏನಾಗುತ್ತಪ್ಪ ಅಂದ್ರೆ ನಮಗೆ ಸ್ಟ್ರೆಚ್ ಕ್ರಿಯೇಟ್ ಆಗುತ್ತೆ. ಆ ಸ್ಟ್ರೆಚ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಸಮ್ ಅಮೌಂಟ್ ಆಫ್ ನಮಗೆ ಈ ತರ ಒಂದು ಬಾಡಿ ಕರ್ವ್ ಫಾರ್ಮೇಷನ್ ಅಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಅವರ್ ಕರ್ವ್ ಫಾರ್ಮೇಷನ್. ಸೊ ಇದು ನಮಗೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಬರುತ್ತೆ ಈ ತರ ಮೆಟೀರಿಯಲ್. ಓಕೆನಾ. ಸೊ ಥರ್ಡ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಬಾಡಿ ಬಂದ್ಬಿಟ್ಟು ಬ್ರೇಕ್ ಡೌನ್ ಆಗುತ್ತೆ. ಬಾಡಿ ಬಂದ್ಬಿಟ್ಟು ನಮಗೆ ಬ್ರೇಕ್ ಡೌನ್ ಆಗುತ್ತೆ. ಓಕೆನಾ. ಸೊ ದಿಸ್ ಇಸ್ ಅ ಬ್ರೇಕಿಂಗ್ ಪಾಯಿಂಟ್ ಯು ಕ್ಯಾನ್ ಸೇ. ಸೊ ದಿಸ್ ಬ್ರೇಕಿಂಗ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಎಷ್ಟು ಅಮೌಂಟ್ ಆಫ್ ಲೋಡ್ ತಗೊಳುತ್ತೋ ದಟ್ ಇಸ್ ಅಲ್ಟಿಮೇಟ್ ಪಾಯಿಂಟ್. ಅಲ್ಟಿಮೇಟ್ ಪಾಯಿಂಟ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ಲೋಡ್ ತಗೊಳುತ್ತೋ ಅದನ್ನ ಫೈಂಡ್ ಮಾಡಕ್ಕೆ ನಾವು ಡಕ್ಟೈಲ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಡಕ್ಟೈಲ್ ಪ್ರಾಪರ್ಟಿ ಯಾವ್ದ್ರಲ್ಲಿ ಮಾಡ್ತೀವಿ ಅಂದ್ರೆ, ನಾವು ಮೈಲ್ಡ್ ಸ್ಟೀಲ್ ಮೆಟೀರಿಯಲ್ ನಾವು ಅದನ್ನ ಟೆಸ್ಟ್ ಮಾಡ್ತೀವಿ. ಓಕೆನಾ. ಸೊ ಇದು ಬಂದ್ಬಿಟ್ಟು ನಮಗೆ ಎಕ್ಸ್ಪೆರಿಮೆಂಟೇಶನ್ ಯಾವ್ದ್ರಲ್ಲಿ ಮಾಡ್ತೀವಿ, UTM ಮಷಿನ್ಸ್ ಅಲ್ಲಿ ಮಾಡ್ತೀವಿ. ಓಕೆನಾ. ಸೊ ಏನಪ್ಪಾ ಅಂದ್ರೆ, ಇಲ್ಲಿ ನಾವು ಒಂದು 0 ಪಾಯಿಂಟ್ ಇಂದ ಫೋರ್ಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಬಾಡಿ ಕ್ಯಾನ್ ಬಿ ಸ್ಟ್ರೆಚ್ ಇಂದ ಸಮ್ ಡಿಫಾರ್ಮೇಶನ್ ವರೆಗೂ ಹೋಗುತ್ತೆ. ಬಟ್ ಬಾಡಿ ಯಾವಾಗ 0 ಪಾಯಿಂಟ್ ಇಂದ ನಾವು 1 ಪಾಯಿಂಟ್ ವರೆಗೂ ಹೋಗುತ್ತೋ ಅದಕ್ಕೆ ನಾವು ಏನ್ ಕರಿತೀವಿ, ಫಸ್ಟ್ ಪಾಯಿಂಟ್ ಏನ್ ಕರಿತೀವಿ ಅಂದ್ರೆ ಪ್ರಪೋರ್ಷನಲ್ ಪಾಯಿಂಟ್ ಅಂತ ಕರಿತೀವಿ. ಪ್ರಪೋರ್ಷನಲ್ ಪಾಯಿಂಟ್ ಅಥವಾ ಪ್ರಪೋರ್ಷನಲ್ ಲಿಮಿಟ್ ಯು ಕ್ಯಾನ್ ಸೇ ಇಟ್ ಈಸ್ ಪ್ರಪೋರ್ಷನಲ್ ಲಿಮಿಟ್. ಸೊ ಪ್ರಪೋರ್ಷನಲ್ ಲಿಮಿಟ್ ಅಂದ್ರೆ 0 ಪಾಯಿಂಟ್ ಇಂದ ನಾವು 1 ಪಾಯಿಂಟ್ ವರೆಗೆ ಏನ್ ಬಾಡಿ ವಿತೌಟ್ ಎನಿ ಸ್ಟ್ರೆಚಿಂಗ್, ಬಾಡಿ ಯಾವುದೇ ಕಾರಣಕ್ಕೂ ಸ್ಟ್ರೆಚ್ ಆಗಲ್ಲ. ಅಂದ್ರೆ 0 ಪಾಯಿಂಟ್ ಇಂದ ನಾವು ಈ ಪಾಯಿಂಟ್ ವರೆಗೆ ಯಾವುದೇ ಕಾರಣಕ್ಕೂ ಬಾಡಿ ಸ್ಟ್ರೆಚ್ ಆಗಲ್ಲ ಅಥವಾ ಡಿಫಾರ್ಮೇಶನ್ ಆಗಲ್ಲ.
ಯಾಕೆ ಡಿಫಾರ್ಮೇಶನ್ ಆಗಲ್ಲ ಅಂದ್ರೆ ಬಾಡಿದು ಕೆಪಾಸಿಟಿ ಅಲ್ಲಿವರೆಗೂ ಒಂದು ಇರುತ್ತೆ, ಆ ಪಾಯಿಂಟ್ ಅಲ್ಲಿವರೆಗೂ ಇರುತ್ತೆ. ಯಾವುದೇ ಕಾರಣಕ್ಕೂ ಬಾಡಿ ಡಿಫಾರ್ಮೇಶನ್ ಆಗಲ್ಲ, ಅಂದ್ರೆ ಫೋರ್ಸ್ ಅಲ್ಲಿವರೆಗೂ ಕಾನ್ಸ್ಟೆಂಟ್ ಆಗಿ ಹೋಗಿರುತ್ತೆ ಅವಾಗ. ಸೊ ಈ ಪಾಯಿಂಟ್ ನಾವು ಹೇಗೆ ಕರಿತೀವಿ ಅಂದ್ರೆ ಪ್ರಪೋರ್ಷನಲ್ ಲಿಮಿಟ್ ಅಂತ ಕರಿತೀವಿ. ಓಕೆನಾ. ಇಲ್ಲಾದ್ಮೇಲೆ ಮತ್ತೆ ಎಕ್ಸ್ಟ್ರಾ ಫೋರ್ಸ್ ಕೊಡ್ತೀವಿ ಬಾಡಿಗೆ. ಎಕ್ಸ್ಟ್ರಾ ಫೋರ್ಸ್ ಕೊಟ್ಟಾಗ ಏನಾಗುತ್ತೆ, ಬಾಡಿ ಅಗೇನ್ ಇಟ್ ಈಸ್ ಎಕ್ಸ್ಟೆಂಡ್ ಆಗುತ್ತೆ ಅವಾಗ. ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ನಾವು ಏನ್ ಕರಿತೀವಿ ಅಂದ್ರೆ ಇಲಾಸ್ಟಿಕ್ ಲಿಮಿಟ್ ಅಂತ ಕರಿತೀವಿ. ಇಲಾಸ್ಟಿಕ್ ಲಿಮಿಟ್. ಇಲಾಸ್ಟಿಕ್ ಅಂತಂದ್ರೆ ಏನು? ಸೊ ಆಸ್ ಯು ನೋ ದಟ್ which the body can be apply some force and the body can be deformation. When you are going to apply, when you are going to remove the force, that body can be come into the original position. So original position ನಾವು ಏನ್ ಕರಿತೀವಿ, ಇಲಾಸ್ಟಿಕ್ ಲಿಮಿಟ್ ಅಥವಾ ಇಲಾಸ್ಟಿಕ್ ಪಾಯಿಂಟ್ ಅಂತ ಕರಿತೀವಿ. ಅಂದ್ರೆ ನೀವು ಬಾಡಿ ಮೇಲೆ ಫೋರ್ಸ್ ಕೊಟ್ಟಿದ್ದೀರಿ, ಅವಾಗ ಏನಾಯ್ತು, ಬಾಡಿ ಸಮ್ ಎಕ್ಸ್ಟೆಂಡ್ ಆಯ್ತು. ಓಕೆನಾ. ಸೊ ಅವಾಗ ಈ ಪಾಯಿಂಟ್ ಅಲ್ಲಿ ನಾವು ಫೋರ್ಸ್ ಅನ್ನ ನಾವು ರಿಮೂವ್ ಮಾಡ್ಬಿಟ್ರೆ ಏನಾಗುತ್ತೆ, ಬಾಡಿ ಕ್ಯಾನ್ ಕಮ್ ಇನ್ ಟು ದ ಸಮ್ ಒರಿಜಿನಲ್ ಪೊಸಿಷನ್. ಓಕೆನಾ. ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೂ ನೀವು ಫೋರ್ಸ್ ಕೊಟ್ಟಿದ್ದೀರಿ. ಓಕೆನಾ. ಇಲ್ಲಿವರೆಗೂ ನಿಮಗೆ ಒಂದು ಸಮ್ ಸ್ಟ್ರೆಸ್ ಕ್ರಿಯೇಟ್ ಆಗಿರುತ್ತೆ. ಓಕೆನಾ. ಸೊ ಬಾಡಿ ಫೋರ್ಸ್ ಕೊಟ್ಟಾದ್ಮೇಲೆ ಆ ಫೋರ್ಸ್ ಅನ್ನು ನಾವು ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಬಾಡಿ ಕ್ಯಾನ್ ಕಮ್ ಇನ್ ಟು ದ ಸಮ್ ಒರಿಜಿನಲ್ ಪೊಸಿಷನ್. ಅಂದ್ರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ನಾವು ಏನ್ ಕರಿತೀವಿ ಅಂದ್ರೆ ಇಲಾಸ್ಟಿಕ್ ಪಾಯಿಂಟ್ ಅಂತ ಕರಿತೀವಿ. ಓಕೆನಾ. ಸೊ ಇಲಾಸ್ಟಿಕ್ ಪಾಯಿಂಟ್ ಗೆ ನಾವು 2 ರೀಜನ್ ಮುಖಾಂತರ ನಾವು ಅದನ್ನ ಡಿವೈಡ್ ಮಾಡ್ತೀವಿ. ದಿಸ್ ಈಸ್ ವಾಟ್ ಆಲ್ ಅಬೌಟ್ ದಿ ಇಲಾಸ್ಟಿಕ್ ಲಿಮಿಟ್. ಸೊ ಈ ಲಿಮಿಟ್ ನಾವು ಏನ್ ಕರಿತೀವಿ, ಇಲಾಸ್ಟಿಕ್ ಲಿಮಿಟ್ ಅಂತ ಕರಿತೀವಿ. ಸೊ ಈ ಪಾಯಿಂಟ್ ಇಂದ ಏನು ಸ್ಟ್ರೆಚ್ ಕ್ರಿಯೇಟ್ ಆಗತ್ತಲ್ಲ ಅದಕ್ಕೆ ನಾವು ಏನ್ ಕರಿತೀವಿ ಅಂತಂದ್ರೆ ಪ್ಲಾಸ್ಟಿಕ್ ರೀಜನ್ ಅಂತ ಕರಿತೀವಿ, ಅಥವಾ ಪ್ಲಾಸ್ಟಿಕ್ ಲಿಮಿಟ್ ಅಂತ ಕರಿತೀವಿ. ಪ್ಲಾಸ್ಟಿಕ್ ಲಿಮಿಟ್. ಪ್ಲಾಸ್ಟಿಕ್ ಲಿಮಿಟ್ ಅಂದ್ರೇನು, ಪರ್ಮನೆಂಟ್ ಡಿಫಾರ್ಮೇಶನ್. ಸೊ ಇದು ಬಂದ್ಬಿಟ್ಟು ನಮಗೆ ಫೋರ್ಸ್ ಮಾಡಿರುವಂತ ಬಾಡಿಗೆ ನಾವು ಫೋರ್ಸ್ ತೆಗೆದಾದ್ಮೇಲೆ ಅದು ಒರಿಜಿನಲ್ ಪಾಯಿಂಟಿಗೆ ಏನ್ ಬರುತ್ತಲ್ಲ ಅದಕ್ಕೆ ನಾವು ಇಲಾಸ್ಟಿಕ್ ಲಿಮಿಟ್ ಅಂತ ಕರಿತೀವಿ. ಓಕೆನಾ. ಸೊ ಇಲ್ಲಿಂದ ಈ ಪಾಯಿಂಟ್ ಮುಂದೇನು ಕ್ರಿಯೇಟ್ ಆಗುತ್ತಲ್ಲ ದಟ್ ಇಸ್ ಅ ಪ್ಲಾಸ್ಟಿಕ್ ಲಿಮಿಟ್ ಅಂತ ಕರಿತೀವಿ. ಸೊ ಪ್ಲಾಸ್ಟಿಕ್ ಲಿಮಿಟ್ ಅಂದ್ರೆ ಪರ್ಮನೆಂಟ್ ಡಿಫಾರ್ಮೇಶನ್, ಬಾಡಿಗೆ ಪರ್ಮನೆಂಟ್ ಆಗಿ ಡಿಫಾರ್ಮೇಶನ್ ಏನಾಗತ್ತಲ್ಲ ಅದಕ್ಕೆ ನಾವು ಪ್ಲಾಸ್ಟಿಕ್ ಲಿಮಿಟ್ ಅಂತ ಕರಿತೀವಿ. ಅಂದ್ರೆ ಯಾವುದೇ ಕಾರಣಕ್ಕೂ ಬಾಡಿ ಬಂದ್ಬಿಟ್ಟು ಒರಿಜಿನಲ್ ಪೊಸಿಷನ್ ಬಂದು ನಿಂತ್ಕೊಳ್ಳಲ್ಲ. ಓಕೆನಾ. ಸೊ ಮತ್ತೆ ಅಗೇನ್ ಮತ್ತೆ ಫೋರ್ಸ್ ಅಪ್ಲೈ ಮಾಡ್ತೀವಿ ಬಾಡಿ ಮೇಲೆ. ಸೊ ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಬಾಡಿ ಡಿಫಾರ್ಮೇಶನ್ ಆಗುತ್ತೆ. ಓಕೆನಾ. ಡಿಫಾರ್ಮೇಶನ್ ಆಗ್ಬಿಟ್ಟು ಸಮಥಿಂಗ್ ಈಲ್ಡ್ ಆಗುತ್ತೆ ಅವಾಗ. ಆನ್ ಸಮ್ ಪಾಯಿಂಟ್ ಇಟ್ ಕ್ಯಾನ್ ಬಿ ಈಲ್ಡ್. ಓಕೆನಾ. ಸೊ ಈ ಒಂದು ಪಾಯಿಂಟ್ ನಾವು ಏನ್ ಕರಿತೀವಿ ಅಂದ್ರೆ ಅಪ್ಪರ್ ಈಲ್ಡ್ ಪಾಯಿಂಟ್. ಅಪ್ಪರ್ ಈಲ್ಡ್ ಪಾಯಿಂಟ್ ಅಂತ ಕರಿತೀವಿ. ಯಾವುದು ಆನ್ ದ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಏನು ಬಾಡಿ ನಮಗೆ ಈಲ್ಡ್ ಆಗುತ್ತೋ ಅದಕ್ಕೆ ನಾವು ಅಪ್ಪರ್ ಈಲ್ಡ್ ಪಾಯಿಂಟ್ ಅಂತ ಕರಿತೀವಿ. ಸೊ ಈಲ್ಡ್ ಇಸ್ ನಥಿಂಗ್ ಅಬೌಟ್, ಯು ಕ್ಯಾನ್ ಸೇ ಇಟ್ ಇಸ್ ಅ ಬೆಂಡ್ ಆಗೋದು. ಬಾಡಿ ಎಲ್ಲಿ ಬೆಂಡ್ ಆಗುತ್ತೋ ಅದಕ್ಕೆ ನಾವು ಅಪ್ಪರ್ ಈಲ್ಡ್ ಪಾಯಿಂಟ್ ಅಂತ ಕರಿತೀವಿ. ಓಕೆನಾ. ಸೊ ತಿರ್ಗಾ ನೆಕ್ಸ್ಟ್ ಏನಾಗುತ್ತೆ, ಬಾಡಿ ಫೋರ್ಸ್ ಕೊಟ್ಟಾದ್ಮೇಲೆ ತಿರ್ಗಾ ಒಂದು ಪಾಯಿಂಟ್ ಮತ್ತೆ ಡೌನ್ ಆಗುತ್ತೆ. ಡೌನ್ ಆದಾಗ ಮತ್ತೆ ತಿರ್ಗಾ ಏನಾಗುತ್ತೆ, ಮತ್ತೆ ಫೋರ್ಸ್ ಅನ್ನೋದು ಗೇನ್ ಮಾಡ್ಕೊಳ್ಳುತ್ತೆ. ಸೊ ಬಾಡಿ ಮತ್ತೆ ಗೇನ್ ಮಾಡ್ಕೊಂಡಾಗ ಏನಾಗುತ್ತೆ, ಈ ಒಂದು ಡೌನ್ ಪಾಯಿಂಟ್ ನಾವು ಏನ್ ಕರಿತೀವಿ ಅಂದ್ರೆ ಲೋವರ್ ಈಲ್ಡ್ ಪಾಯಿಂಟ್ ಅಂತ ಕರಿತೀವಿ. ಅಂದ್ರೆ ಬಾಡಿಯಲ್ಲಿ ಅಪ್ಪರ್ ಈಲ್ಡ್ ಪಾಯಿಂಟ್ ಮತ್ತೆ ಲೋವರ್ ಈಲ್ಡ್ ಪಾಯಿಂಟ್ ಎರಡು ಕ್ರಿಯೇಟ್ ಆಗುತ್ತೆ. ಎರಡು ಕ್ರಿಯೇಟ್ ಆದಾಗ ಏನಾಗುತ್ತೆ, ಸಮಥಿಂಗ್ ಬಾಡಿ ಕ್ಯಾನ್ ಬಿ ನ್ಯಾರೋ ಆ ನೆಕ್ ಪೊಸಿಷನ್ ಅಲ್ಲೇ ಬಂದು ಕುತ್ಕೊಳ್ಳುತ್ತೆ. ಸೊ ದಟ್ ಈಸ್ ಯು ಕ್ಯಾನ್ ಸಿ ಇಟ್ ಇಸ್ ನೆಕ್ ಪೊಸಿಷನ್. ಓಕೆನಾ. ಈ ನೆಕ್ ಪೊಸಿಷನ್ ಎಲ್ಲಾಗುತ್ತೆ ಅಂತಂದ್ರೆ ಬಿಟ್ವೀನ್ ದ ಅಪ್ಪರ್ ಈಲ್ಡ್ ಪಾಯಿಂಟ್, ಬಿಟ್ವೀನ್ ದ ಲೋವರ್ ಈಲ್ಡ್ ಪಾಯಿಂಟ್, ಈ ಒಂದು ಎರಡು ಪಾಯಿಂಟ್ ಅಲ್ಲಿ ನಮಗೆ ಏನಾಗುತ್ತೆ, ಈ ನೆಕ್ ಕ್ರಿಯೇಟ್ ಆಗುತ್ತೆ. ಓಕೆನಾ. ಈ ನೆಕ್ ಕ್ರಿಯೇಟ್ ಆಗಬೇಕಂದ್ರೆ ನಮಗೆ ಇಲ್ಲಿ ಹೀಟ್ ಟ್ರೀಟ್ಮೆಂಟ್ ಜಾಸ್ತಿ ಆಗಿರುತ್ತೆ. ಅಲ್ಲಿ ಈ ಪಾಯಿಂಟ್ ಅಲ್ಲಿ ನಮಗೆ ಏನಾಗುತ್ತೆ, ಹೀಟ್ ಟ್ರೀಟ್ಮೆಂಟ್ ಜಾಸ್ತಿ ಆಗಿರುತ್ತೆ. ಓಕೆನಾ. ಸೊ ದಿಸ್ ಪಾಯಿಂಟ್ ಯು ಕ್ಯಾನ್ ಸಿ ಇಟ್ ಇಸ್ ಅ ಹೀಟ್ ಟ್ರೀಟ್ಮೆಂಟ್. ಸೊ ಆಸ್ ಯು ನೋ ದಟ್ ಅನಲೈಸಿಂಗ್ ಇರ್ಬೋದು, ನಾರ್ಮಲೈಸಿಂಗ್ ಇರ್ಬೋದು, ಟೆಂಪರಿಂಗ್ ಇರ್ಬೋದು, ದೇರ್ ಆರ್ ನಂಬರ್ ಆಫ್ ಹೀಟ್ ಟ್ರೀಟ್ಮೆಂಟ್ ಇದೆ. ಸೊ ಈ ಪಾಯಿಂಟ್ ಅಲ್ಲಿ ನಮಗೆ ಏನು ಹೀಟ್ ಟ್ರೀಟ್ಮೆಂಟ್ ಆಗುತ್ತೋ ಅಲ್ಲಿ ನಮಗೆ ಬಾಡಿ ಏನಾಗುತ್ತೆ, ನೆಕ್ಕಿಂಗ್ ಆಗುತ್ತೆ. ಓಕೆನಾ. ಸೊ ನೆಕ್ಕಿಂಗ್ ಆದ ತಕ್ಷಣ ಏನಾಗುತ್ತೆ, ತಿರ್ಗಾ ಮತ್ತೆ ಬಾಡಿ ಕ್ಯಾನ್ ಬಿ ಅಪ್ಲೈ ಸಮ್ ಅಮೌಂಟ್ ಆಫ್ ಫೋರ್ಸ್ ಅಂಡ್ ಬಾಡಿ ಕ್ಯಾನ್ ಬಿ ಕಟ್ ಇನ್ ಟು ಸ್ಟ್ರೆಚ್ ಅಂಡ್ ದಟ್ ಅಲ್ಟಿಮೇಟ್ ಪಾಯಿಂಟ್ ಯು ಕ್ಯಾನ್ ಸಿ ಇಟ್ ಇಸ್ ಅ ultimate point you can say it is a maximum force. Ultimate point you can say it is a maximum force. So maximum force ತಗೊಂಡು ಬಾಡಿ, ಬಟ್ ಅದೇ ರೀತಿ ಮ್ಯಾಕ್ಸಿಮಮ್ ಸ್ಟ್ರೆಸ್ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಈ ಪಾಯಿಂಟ್ ನೇಮ್ ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಓಕೆನಾ. ಸೊ ದಿಸ್ ಮ್ಯಾಕ್ಸಿಮಮ್ ಸ್ಟ್ರೆಸ್ ದೆನ್ ಬಾಡಿ ಕ್ಯಾನ್ ಬಿ ಕಮ್ ಇನ್ ಟು ಬ್ರೇಕ್. So this breaking point which means that body can be cut into 2 pieces. So ಯಾವಾಗ ನಮ್ಮ ಬಾಡಿ ಕಟ್ ಇಂಟು 2 ಪೀಸಸ್ ಆಗುತ್ತೋ ಆ ಒಂದು ಪಾಯಿಂಟ್ ನಾವು ಏನ್ ಕರಿತೀವಿ, ಬ್ರೇಕಿಂಗ್ ಪಾಯಿಂಟ್ ಅಂತ ಕರಿತೀವಿ. ಅಂಡ್ ಅಲ್ಟಿಮೇಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಲೋಡ್ ಅಲ್ಲಿ ತಗೊಂಡ್ಬಿಡ್ತು. ಆ ಮ್ಯಾಕ್ಸಿಮಮ್ ಲೋಡ್ ನಮ್ಗೆ ಏನಪ್ಪಾ ಅಂತಂದ್ರೆ ಆ ಮೆಟೀರಿಯಲ್ ಇರುವಂತ ಒಂದು ಕೆಪಾಸಿಟಿ,
ಆ ಮೆಟಲ್ ಏನ್ ಕೆಪಾಸಿಟಿ ಅಂದ್ರೆ ಫಾರ್ ಡಿಪೆಂಡ್ಸ್ ಅಪಾನ್ ದಿ ಅದು ಡಯಾಮೀಟರ್ ಇರ್ಬೋದು, ಡಿಪೆಂಡ್ ಅಪಾನ್ ದಿ ಡಯಾಮೀಟರ್ ಇರ್ಬೋದು, ಡಿಪೆಂಡ್ಸ್ ಅಪಾನ್ ದಿ ಲೆಂತ್ ಇರ್ಬೋದು, ಡಿಪೆಂಡ್ಸ್ ಅಪಾನ್ ದಿ ಲೆಂತ್ ಇರ್ಬೋದು. ಆ ಡಯಾಮೀಟರ್ ಮತ್ತೆ ಲೆಂತ್ ಗೆ ಏನು ಒಂದು ಕಾಂಬಿನೇಷನ್ಸ್ ಇರುತ್ತೋ ಆ ಒಂದು ಪಾಯಿಂಟ್ ಮುಖಾಂತರ ಏನಾಗುತ್ತೆ ನಿಮ್ಗೆ ಅಲ್ಟಿಮೇಟ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಟಿಮೇಟ್ ಫೋರ್ಸ್ ಇಂದ ಮತ್ತೆ ನಮ್ಗೆ ಏನಪ್ಪಾ ಅಂದ್ರೆ ನಮ್ಗೆ ಯಾವ್ದಾರ ಒಂದು ಮಷಿನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಕ್ಕೆ, ಯಾವ್ದಾರ ಒಂದು ಮೆಟಲ್ ನ ನಾವು ರೆಡಿ ಮಾಡ್ಕೊಳ್ಳಕ್ಕೆ, ಯಾವ್ದಾರ ಒಂದು ಮೆಟಲ್ಸ್ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂತಂದ್ರೆ ಅದರ ಕೆಪಾಸಿಟಿ ತಿಳ್ಕೊಳ್ಳಕ್ಕೆ ನಾವು ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ನಾವು ತಿಳ್ಕೊತೀವಿ. ಓಕೆನಾ? ಸೊ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಯಾವ್ದ್ರ ಮೇಲೆ ಫೈಂಡ್ ಮಾಡ್ತೀವಿ ಅಂದ್ರೆ ಯೂನಿವರ್ಸಲ್ ಟೆಸ್ಟಿಂಗ್ ಮಷಿನ್ ಮೇಲೆ ನಾವು ಅದನ್ನ ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಿದ್ಮೇಲೆ ನಿಮ್ಗೆ ಏನಾಗುತ್ತೆ, ಈ ತರ ಒಂದು ಗ್ರಾಫ್ ಕ್ರಿಯೇಟ್ ಆಗುತ್ತೆ. ಆ ಗ್ರಾಫ್ ಇಸ್ ನಥಿಂಗ್ ಅಬೌಟ್ ಏನಪ್ಪಾ ಅಂದ್ರೆ ದ ರಿಪ್ರೆಸೆಂಟೇಷನ್ ಆಫ್ ದಿ 0 ಪಾಯಿಂಟ್, ಪ್ರಪೋರ್ಷನಲ್ ಪಾಯಿಂಟ್, ಇಲಾಸ್ಟಿಕ್ ಲಿಮಿಟ್, ಅಪ್ಪರ್ ಎಂಡ್ ಪಾಯಿಂಟ್, ಲೋವರ್ ಎಂಡ್ ಪಾಯಿಂಟ್, ಅಲ್ಟಿಮೇಟ್ ಪಾಯಿಂಟ್, ಬ್ರೇಕಿಂಗ್ ಪಾಯಿಂಟ್. ಇದು ನಮಗೆ ಏನ್ ತೋರಿಸುತ್ತಪ್ಪ ಅಂದ್ರೆ ದಟ್ ಎರೋ ಮಾರ್ಕ್ ಇಸ್ ಶೋ ದಟ್ ಸ್ಟ್ರೆಸ್. ಇದು ನಮಗೆ ಸ್ಟ್ರೆಸ್, ಇದು ನಾವು ಸಿಂಬಾಲಿಕ್ ಆಗಿ ಸಿಗ್ಮಾ ಅಂತ ಕರಿತೀವಿ. ಇದು ನಮಗೆ ಸ್ಟ್ರೈನ್, ಇದಕ್ಕೆ ಏನ್ ಕರಿತೀವಿ ಎಪ್ಸಿಲಾನ್ ಅಂತ ಕರಿತೀವಿ. ಓಕೆನಾ? ಸೊ ಇದು ನಮಗೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ನಾವು ಇದನ್ನ ಇಂಡಿಕೇಟ್ ಮಾಡ್ತೀವಿ. ಇದಕ್ಕೆ ಯೂನಿಟ್ಸ್ ಇರಲ್ಲ, ನೋ ಯೂನಿಟ್ ಅಬ್ಸಲ್ಯೂಟ್ಗೆ ನೋ ಯೂನಿಟ್ಸ್ ಇರಲ್ಲ. ಓಕೆನಾ? ಜಸ್ಟ್ ಏನಪ್ಪಾ ನಮಗೆ ಬಾಡಿ ನಮಗೆ ಫಾರ್ಮೇಶನ್ ಆಗುತ್ತೆ. ಸೊ ಬಾಡಿ ಫಾರ್ಮೇಶನ್ ಆದಾಗ ಈ ಒಂದು ಅಲ್ಟಿಮೇಟ್ ಪಾಯಿಂಟ್ ನಾವು ಏನ್ ಕರಿತೀವಿ ಅಂತಂದ್ರೆ ದಟ್ ಈಸ್ ಪಾಯಿಂಟ್ ಯುವರ್ ಪ್ಲಾಸ್ಟಿಕ್ ಲಿಮಿಟ್ ಅಂತ ಕರಿತೀವಿ. ಓಕೆನಾ? ಎರಡು ಝೋನ್ ಕ್ರಿಯೇಟ್ ಆಗುತ್ತೆ, ಒಂದು ಇಲಾಸ್ಟಿಕ್ ಲಿಮಿಟ್ ಅಂಡ್ ಪ್ಲಾಸ್ಟಿಕ್ ಲಿಮಿಟ್. ಓಕೆನಾ? ಸೊ ಐ ಹೋಪ್ ಯು ಗೈಸ್ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಕೊಂಡಿದ್ದೀನಿ. ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಫಾರ್ ಡಕ್ಟೈಲ್ ಆರ್ ಮೈಲ್ಡ್ ಸ್ಟೀಲ್ ಮೆಟೀರಿಯಲ್. ಇಟ್ಸ್ ದ ಮೆಟೀರಿಯಲ್. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಅಥವಾ ಡೌಟ್ಸ್ ಇತ್ತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಮತ್ತೆ ತಿರ್ಗಾ ಇದನ್ನ ಇನ್ನೊಂದ್ಸಲ ಬೇಕಾದ್ರೆ ನೀಟಾಗಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.